ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮತ್ತೊಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಶ್ರೀ ಗುರು ರಾಯರ ಸಮಸ್ತ ಸದ್ಭಕ್ತರಿಗೆ ತಲುಪಿಸುವಂಥ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಿಜಕ್ಕೂ ಕೂಡ ನಡೆದಿರತಕ್ಕಂಥ ಒಂದು ಘಟನೆ. ಹಾಗೂ ಮೊನ್ನೆ ನಾನು ಮಾಡಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಯವರ ಒಂದು ಪವಾಡದ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ದೆ. ಆ ಸಂಚಿಕೆಯನ್ನು ನಾನು ಮಾಡಿದ ದಿವಸವೇ ರಾತ್ರಿ 6:30 7 ಗಂಟೆ ಸುಮಾರು ನನಗೊಂದು ಫೋನ್ ಕಾಲ್ ಬಂದು ಹಿಂಗೆ ಸರ, ನಾವು ಬಾಗಲಕೋಟೆ ಜಿಲ್ಲೆಯವರು, ಸಿದ್ದರಾಮನ ಕುಂಟೆ ಅನ್ನುವಂಥ ಒಂದು ಗ್ರಾಮದವರು. ಹೀಗಾಗಿ ನಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸಂಪೂರ್ಣ ಕೃಪಾ ಕಟಾಕ್ಷ ಸಿಕ್ಕಿದೆ. ನಮಗೆ ಅವರು ಸಾಕ್ಷಾತ್ ದರ್ಶನವನ್ನು ನೀಡಿ ಬೃಂದಾವನದ ದರ್ಶನವನ್ನು ಮಾಡಿಸಿರ್ತಕ್ಕಂಥದ್ದು ನಮಗೆ ಅಷ್ಟೇ ಸತ್ಯ. ಆ ಒಂದು ವಿಷಯವಾಗಿ ನಾನು ತಮಗೆ ಈ ಸಂಚಿಕೆಯಲ್ಲಿ ನೀವು ಅದನ್ನು ಪ್ರಸಾರ ಮಾಡಿರಿ ಅನ್ನುವಂಥ ಒಂದು ವಿನಂತಿಯನ್ನು ನನ್ನ ಜೊತೆಗೆ ಹಂಚಿಕೊಂಡ್ರು. ಆಯಿತು, ಏನಾಯಿತು, ಎಂತಾಯಿತು ಅಂತೇಳಿ ನಾನು ಕೇಳಿದೆ. ಅವರಿಗೆ ತುಂಬ ಒಂದು ಕಷ್ಟದ ಸಮಯ. ಆ ಕಷ್ಟದ ಸಮಯವನ್ನು ಪರಿಹರಿಸಲಿಕ್ಕಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗ್ತಾರೆ. ಹೋಗುವ ಸಂದರ್ಭದಲ್ಲಿ ಸುಮಾರು 7, 8, 9 ಅಕ್ಟೋಬರ್ 2024 ಅವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ದರ್ಶನ ಪಡೆದುಕೊಂಡು ಮಂಚಾಲಮ್ಮನ ದರ್ಶನ ಮತ್ತು ರಾಯರ ದರ್ಶನವನ್ನು ಪಡೆದುಕೊಂಡು ಅಲ್ಲೇ ಒಂದು ರೂಮನ್ನು ಬಾಡಿಗೆ ಪಡೆದು ಮಕ್ಕಳ ಜೊತೆಗೆ ಈ ದಂಪತಿಗಳು ಕೂಡ ಅಲ್ಲೇ ಇರ್ತಾರೆ. ತಕ್ಷಣ ಅವರು ಇದ್ದಾಗ ಮರುದಿವಸ ಅವರು ಸಂಕಲ್ಪ ಸೇವೆಯನ್ನು ಮಾಡಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು 3 ದಿನ ಅಂದರೆ 6, 10, 2024ರಿಂದ 9, 10, 2024 ಸಂಕಲ್ಪ ಸೇವೆಯನ್ನು ಶ್ರೀಮಠದಲ್ಲಿ ಮಾಡ್ತಾರೆ. ಮಾಡಿ 3 ದಿವಸ ಸಂಕಲ್ಪ ಸೇವೆ ಮಾಡಿದ ನಂತರ ಅವರು ಅದನ್ನು ತೆಂಗಿನಕಾಯಿಯನ್ನು, ಸಂಕಲ್ಪ ಸೇವೆ ಮಾಡಿರ್ತಕ್ಕಂಥ ತೆಂಗಿನಕಾಯಿಯನ್ನು ಕೃಷ್ಣಾರ್ಪಣೆ ಮಾಡಿದರಾಯಿತು ಅಂತ ಅಂದ್ಕೊಂಡು ತನ್ನ ಪರಿವಾರದ ಜೊತೆಗೆ ಅವರು ರಾಯರ ಮಠದ ಮುಂದೆ ಹೋಗ್ತಿರ್ತಾರೆ. ಹೋಗುವಾಗ ಆ ಇಬ್ಬರು ಬಿಳಿ ವಸ್ತ್ರಧಾರಿಗಳಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಅವರು ಇಲ್ಲ, ನೀವು ಈಗಲೇ ಬೃಂದಾವನಕ್ಕೆ ಬರ್ರಿ, ನಿಮಗೆ ದೇವರ ದರ್ಶನವನ್ನು ಮಾಡಿಕೊಂಡು ನೀವು ಮುಂದೆ ಹೋಗೋರಂತೆ ಅನ್ನುವಂಥ ಮಾತನ್ನು ಹೇಳಿದಾಗ, ಇಲ್ಲ ಬಿಡ್ರಿ, ನಾವು ತುಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲೇ ನಾವು ಆನಂತರ ಬೃಂದಾವನಕ್ಕೆ ಬಂದು ರಾಯರ ಒಂದು ದರ್ಶನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಆ ಇಬ್ಬರು ಬಿಳಿ ವಸ್ತ್ರಧಾರಿಣಿಯಾದಂಥ ಮಾಡಿದಂಥ ವ್ಯಕ್ತಿಗಳು ಇವರನ್ನು ಬಿಡಲೇ ಇಲ್ಲ. ಒತ್ತಾಯಪೂರ್ವಕವಾಗಿ ಇವರನ್ನು ಎಳ್ಕೊಂಡು ಹೋಗಿ ಬೃಂದಾವನದ ದರ್ಶನ ಮಾಡಿಸುವಂಥ ಸಂದರ್ಭದಲ್ಲಿ ಇವರ ಮುಂದೆ ಇಬ್ಬರು ಹೆಣ್ಮಕ್ಳಿದ್ದರು. ಅವರು ಕೂಡ ಏನೋ ಫೋನ್ ಮುಖಾಂತರ ಮಾತಾಡ್ತಾಯಿದ್ರು ಕಾಣಿಸ್ತೈತಿ. ಅವರು ಹಿಂದೆ ಸರಿದ್ರು. ಜೊತೆಗೆ ಇವ್ರ ಹಿಂದೆ ಅವರು ಒಂದಿಬ್ಬರು ಹೆಣ್ಮಕ್ಳಿದ್ರು. ಆಮೇಲೆ ಅವರು ಕರ್ಕೊಂಡು ಬಂದಿದ್ರಲ್ಲ ಇಬ್ಬರು ಬಿಳಿ ವಸ್ತ್ರಧಾರಿಯಾದಂಥ ಪುರುಷರು ಇವರನ್ನಲ್ಲಿ ಬಿಟ್ಟು ಇವರು ದರ್ಶನವನ್ನು ಬೃಂದಾವನದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದರು. ಆಮೇಲೆ ಅವರು ಇವರತ್ತ ಹೊರಳಿ ನೋಡಿದಾಗ ಇವರಿಬ್ಬರು ಪುರುಷರು ಅಲ್ಲಿ ಇರಲಿಲ್ಲ. ಇದು ಇವರಿಗೆ ನಡೆದಿರ್ತಕ್ಕಂಥ ಒಂದು ಸತ್ಯ ಘಟನೆ. ಅದನ್ನು ನೀವು ಹೇಳ್ರಿ, ಆಮೇಲೆ ನನ್ನ ಜೀವನದಲ್ಲಿ ನನಗೆ ಸಾಕಷ್ಟು ತೊಂದರೆಗಳು ಉಂಟಾಗಿವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಏನು ನಿಮಗೆ ತೊಂದರೆ ಅಂತ ಕೇಳಿದೆ. ಇಲ್ಲ, ನಮಗೆ ಒಂದು ಸ್ವಲ್ಪ ಜಮೀನಿನ ವ್ಯಾಜ್ಯ ಇದೆ, ಹೀಗಾಗಿ ನಮಗೆ ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾವು ಅತಿ ಒಂದು ದುಃಖದಿಂದ ಶ್ರೀ ರಾಯರ ಮೊರೆ ಹೋಗಿದ್ವಿ. ಆವಾಗ ನಾವು ಸಂಕಲ್ಪ ಸೇವೆಯನ್ನು ಮಾಡಿದ್ವಿ. ಆನಂತರ ಅಲ್ಲಿಂದ ಒಬ್ಬರು ಹೇಳಿದರು ನಮಗೆ, ನೀವು 9 ವಾರ ರಾಯರ ಒಂದು ಆರಾಧನೆ ಮಾಡಿರಿ, ಅವರ ಪೂಜೆ ಮಾಡಿರಿ, ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿರಿ, ನಿಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ. ನಿಮ್ಮ ಜಮೀನಿನ ವ್ಯಾಜ್ಯವೂ ಕೂಡ ವ್ಯಾಜ್ಯ ಅಲ್ಲದು, ಆ್ಯಕ್ಚುಲಿ ಅಣ್ಣ ತಮ್ಮಂದಿರು ಪಾಲವನ್ನು ಕೊಡಲಿಕ್ಕೆ ಹಿಂದೇಟು ಹಾಕ್ತಿರ್ತಕ್ಕಂಥ ಒಂದು ವಿಷಯ. ಹೀಗಿರುವಾಗ ಅದನ್ನು ನೀವು 9 ವಾರ ಒಳಗಾಗಿ ನಿಮಗೆ ಆ ಒಂದು ಶುಭ ಸುದ್ದಿ ರಾಯರ ಕಡೆಯಿಂದ ಸಿಗತೈತಿ ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದರು. ತರುವಾಯ ಅವರು ಊರಿಗೆ ಬಂದು
ಇನ್ನೇನು ಅವರು ಪ್ರಾರಂಭವೂ ಮಾಡಿದರು. ತಮ್ಮ ಒಂದು 5 ವಾರದ ವ್ರತವನ್ನು ಪ್ರಾರಂಭ ಮಾಡಿದರು. ಅವರಿಗೆ ಹಣ್ಣು ಹಂಪಲುಗಳ ಇಲ್ಲದೇ ಇದ್ದರೂ ಕೂಡ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀರನ್ನೇ ನೈವೇದ್ಯವನ್ನಾಗಿ ಮಾಡಿ ರಾಯರಿಗೆ ಅರ್ಪಿಸುವಂಥ ಒಂದು ಕಾಯಕದಲ್ಲಿ ತೊಡಗಿದರು. ಹೀಗಿರುವಾಗ ಅವರಿಗೆ 6ನೇ ವಾರ ಅಂದರೆ ಈಗ ಕಳೆದ 6ನೇ ವಾರದ ಒಳಗಾಗಿ ಅಷ್ಟರಲ್ಲಿ ಅವರಿಗೆ ಒಂದು ಸಿಹಿ ಸುದ್ದಿಯಂತೂ ಬಂತು. ಯಾಕಂದರೆ ಅವರ ಸಹೋದರ, ಇಲ್ಲ ನಿನಗೆ ನಾನು ಪಾಲ ಕೊಡ್ತೀನಪ್ಪ, ಇಲ್ಲಿವರೆಗೆ ನಾನು ನಿನಗೆ ತೊಂದರೆ ಕೊಟ್ಟದ್ದು ಸಾಕು, ನೀನು ಪಾಲವನ್ನು ತೆಗೆದುಕೋ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಿರುವಾಗ ಆ ಪಾಲವನ್ನು ಕೊಡಬಾರದು ಅನ್ನುವಂಥ ಉದ್ದೇಶ ಆ ಒಬ್ಬ ಅಣ್ಣನ ಪತ್ನಿಯ ತವರ ಮನೆಯವರ ಕಡೆಯದ್ದು ಆಗಿತ್ತು ಅನ್ನುವಂಥ ಮಾತನ್ನು ಕೂಡ ನಾನು ಕೇಳಿದೆ. ಹೀಗಿರುವಾಗ ರಾಯರ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಕಷ್ಟಗಳೆಲ್ಲವೂ ಕೂಡ ನೀರಿನಂತೆ ಪರಿಹಾರ ಆಗೋದರಲ್ಲಿ ಸಂದೇಹವಿಲ್ಲ ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ ಅಂಥೇಳಿ ನಾನು ಭಾವಿಸ್ತೀನಿ. ಹೀಗಿರುವಾಗ ಹಲವಾರು ತೊಂದರೆಗಳನ್ನು ಎದುರಿಸ್ತಿರ್ತಕ್ಕಂಥ, ಹಲವಾರು ಸಂಕಷ್ಟಗಳನ್ನು ಕಂಡಿರ್ತಕ್ಕಂಥ ಹಾಗೂ ಜೀವನದಲ್ಲಿ ಕಷ್ಟವನ್ನೇ ಉಂಡು, ಕಷ್ಟವನ್ನೇ ಹೊದ್ದು, ಕಷ್ಟವನ್ನೇ ಹಾಸಿಕೊಂಡು ಮಲಗಿರ್ತಕ್ಕಂಥ ಸಾಕಷ್ಟು ಲಕ್ಷಾಂತರ ಜನರಿಗೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಒಂದು ಕೃಪಾ ಕಟಾಕ್ಷದಿಂದ ಅವರಿಗೆ ಹರಿಸಿದ್ದಾರೆ, ಅವರನ್ನು ಆಶೀರ್ವದಿಸಿದ್ದಾರೆ, ಅವರ ಕಷ್ಟಗಳನ್ನು ಪರಿಹಾರ ಮಾಡಿದ್ದಾರೆ, ಅವರ ಒಂದು ಜೀವನವನ್ನು ಪಾವನವನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಸತ್ಯವಾದ ಘಟನೆಗಳು ನಮ್ಮ ನಡುವೆ ಸಾಕಷ್ಟು ಇವೆ. ಹೀಗಿರುವಾಗ ಈ ಒಬ್ಬ ವ್ಯಕ್ತಿಯ ಹೆಸರು ಮತ್ತು ಅವರ ಪತ್ನಿಯ ಹೆಸರು ಕೂಡ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಅವರ ಇನ್ನು 3 ವಾರ ಆದಮೇಲೆ 9 ವಾರ ಆಗ್ತೈತಿ. ಆಮೇಲೆ ಅವರಿಗೆ ಆಗಿರ್ತಕ್ಕಂಥ ಒಂದು ನಿಜವಾದ ರಾಯರ ಅನುಗ್ರಹದ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತೀನಿ. ಆಮೇಲೆ ನಮ್ಮ ಹೆಸರನ್ನು ನೀವು ನಿಮ್ಮ ಕನ್ನಡಿಗ ಚಾನಲ್ YTM ಮುಖಾಂತರ ಹೇಳ್ರಿ ಸರ್ ಅಂಥೇಳಿ ನನಗೆ ಅವ್ರು ಕೇಳ್ಕೊಂಡ್ರು. ಆಯಿತು, ಅಷ್ಟೇ ಮಾಡಿದ್ರಾಯಿತು. ಈ ಸಂಚಿಕೆಯಲ್ಲಿ ನಿಮ್ಮ ಹಾಗೂ ನಿಮ್ಮ ಪತ್ನಿಯವರ ಹಾಗೂ ನಿಮ್ಮ ಮಕ್ಕಳ ಹೆಸರನ್ನು ನಾನು ಪ್ರಸ್ತಾಪ ಮಾಡೋದಿಲ್ಲ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪಾಶೀರ್ವಾದ ನಿಮ್ಮ ಮೇಲೆ ಉಂಟಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ಹಾಗೂ ಅವರ ಒಂದು ಪ್ರಭಾವವನ್ನು ಹಾಗೂ ಅವರು ಮಾಡ್ತಿರ್ತಕ್ಕಂಥ ಪವಾಡಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅಂತ ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ. ಕೇವಲ 3 ವಾರಗಳ ತರುವಾಯ ನಾನು ಅವರ ಹೆಸರನ್ನು ಕೂಡ ಕನ್ನಡಿಗ ಚಾನಲ್ YTM ಮುಖಾಂತರ ಬಹಿರಂಗಪಡಿಸ್ತೀನಿ, ಪ್ರಸ್ತಾಪ ಮಾಡ್ತೀನಿ. ಇಡೀ ನನ್ನ ಕನ್ನಡಿಗ ಚಾನಲ್ YTM ಸಮಸ್ತ ವೀಕ್ಷಕರಿಗೂ ಅವರ ಫೋನನ್ನು ಕೂಡ ನಾನು ನೀಡ್ತೀನಿ. ಅವರ ಜೊತೆಗೆ ಬೇಕಾದರೆ ನೀವು ಕೇಳ್ಕೊಳ್ರಿ. ಅವರಿಗೆ ಆದಂಥ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಅವರು ಆ ಅನುಭವಗಳ ಒಂದು ಪವಾಡದ ಅವರಿಗೆ ಆದಂಥ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಾಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಇದೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗ್ತತಿ ಅನ್ನುವಂಥ ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತೀನಿ. ಯಾಕಂದ್ರೆ ಸಾಕಷ್ಟು ಪವಾಡಗಳನ್ನು ಮಾಡ್ತಿರ್ತಕ್ಕಂಥ ದಿನನಿತ್ಯ ನಮ್ಮ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು ಕೂಡ ನಾವು ಮೆಲುಕು ಹಾಕಿ ನೋಡಿದಾಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಯಾರು ನಂಬಿರ್ತಾರೆ ಅವರಿಗೆ ಪ್ರತಿನಿತ್ಯ ಒಂದು ಶುಭ ಸಂದೇಶ ಸಿಗ್ತತಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಬಾಗಲಕೋಟೆ ಜಿಲ್ಲೆಯ ಸಿದ್ದರಾಮನಕುಂಟೆಯ ಈ ದಂಪತಿಗಳಿಗೆ ಆಗಿರ್ತಕ್ಕಂಥದ್ದು ಒಂದು ಸಾಕ್ಷಿ ಹಾಗೂ ಪವಾಡ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರಿಗೆಲ್ಲರಿಗೂ ಕೂಡ ತಲುಪಿಸ್ರಿ. ಜೊತೆಗೆ ಈ ಸಂಚಿಕೆಯನ್ನು ನೋಡಿದ ಪ್ರತಿಯೊಬ್ಬರೂ ಕೂಡ ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಕಮೆಂಟನ್ನು ಮಾಡಿರಿ ಹಾಗೂ ನಿಮ್ಮ ಒಂದು ಲೈಕನ್ನು ಕೂಡ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.